ಇವತ್ತು ನಾವು ವೀಕೆಂಡ್ ಅಂತ ಓಂಕಾರ್ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಹಾಗೆ ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೇಘಾ ಜಗ್ಗಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ, ಹಾಗೆ ಒಂದು ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋ ನಾನು ಯಾವುದೇ ಹಾಕಿದ್ರು ನಿಮಗೆ ನೆಕ್ಸ್ಟ್ ನೋಟಿಫಿಕೇಶನ್ ಬರುತ್ತೆ. ಇದು ನಾವು ಆಚೆ ಬಂದಮೇಲೆ ದರ್ಶನ ಎಲ್ಲ ಮುಗಿಸಿ ಆಚೆ ಬಂದಮೇಲೆ ನಾನು ವಿಡಿಯೋ ಮಾಡ್ಕೊಂಡಿರೋದು. ಒಳಗಡೆ ವಿಡಿಯೋ ಮಾಡೋದಕ್ಕೆ ಅಲೋ ಇಲ್ಲ. ಸೊ ಹಾಗಾಗಿ ನಾನು ವ್ಯೂ ತೋರಿಸೋಣ ಅಂತ ಬಂದೆ. ಒಳಗಡೆ ಫೋಟೋ ಅಲೋ ಇಲ್ಲ, ವಿಡಿಯೋ ಅಲೋ ಇಲ್ಲ. ಸೊ ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಫೋಟೋನೂ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ. ಸಕ್ಕದಾಗಿದೆ. ಮತ್ತು ಒಳಗಡೆ ದೇವಸ್ಥಾನದ ಬಗ್ಗೆನೂ ಹೇಳ್ತೀನಿ ಹೇಗಿದೆ ಅಂತ. ನಾನು ನೋಡೇ ಇರಲಿಲ್ಲ, ಇಷ್ಟು ಲಿಂಗಗಳು ಒಂದೇ ಕಡೆ ಇದೆ. ಯಾವ್ಯಾವ ಕಡೆಯಿಂದ ಬಂದು ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ ದೇವ್ರುಗಳೆಲ್ಲ. ತುಂಬ ಚೆನ್ನಾಗಿದೆ. ಬನ್ನಿ ಇವಾಗ ವ್ಯೂ ತೋರಿಸ್ತೀನಿ ನಿಮಗೆ. ಇಲ್ಲಿಂದ ಬ್ಯಾಂಗ್ಳೂರು ವ್ಯೂ ಹೇಗೆ ಕಾಣಿಸ್ತದೆ ಅಂತ ನೋಡಿ. ಈ ಟೆಂಪಲ್ ಬಂದ್ಬಿಟ್ಟು ಕೆಂಗೇರಿ ಮತ್ತು ಉತ್ರಳ್ಳಿ ಮೇನ್ ರೋಡಲ್ಲಿ ಬರುತ್ತೆ. ಹಾಗೆ ರಾಜರಾಜೇಶ್ವರಿ ನಗರಿಂದ 4 to 5 ಕಿಲೋಮೀಟರ್ಸ್ ಆಗುತ್ತೆ. ಟೆಂಪಲ್ ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ 7 AM ಇಂದ ಮಧ್ಯಾಹ್ನ 12:45 ಮತ್ತು 4 ಇಂದ 8 PM ವರೆಗೂ. ಇಲ್ಲಿ ಒಳಗಡೆ ನಾನು ಡೀಟೇಲ್ಸ್ ಆಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಇಲ್ಲಿ ಆಲ್ರೆಡಿ ಹಾಕಿದ್ದಾರೆ ಫೋನ್ ಅಲೋ ಇಲ್ಲ ಅಂತ. ಆಮೇಲೆ ಚಡ್ಡಿ, ಅದು ಅರ್ಧ ಚಡ್ಡಿ ಮತ್ತು ಸ್ಲೀವ್ಲೆಸ್ ಬ್ಲೌಸು, ಈ ಥರ ಹೇರ್ ಬಿಡೋದು, ಅರ್ಧೋಗಿರೋದು ಇದನ್ನೆಲ್ಲ ಯೂಸ್ ಮಾಡೋಂಗಿಲ್ಲ. ಕಡೆ ದೀಪ ಹಚ್ಚಕ್ಕೆ ಅಂತ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಒಳಗಡೆ ತೋರ್ಸೋಕ್ಕಾಗಿಲ್ಲ ಅಂತ ಅದೊಂದೇ ಬೇಜಾರಾಗಿದ್ದು. ಇಲ್ಲೆಲ್ಲ ಗಿಡಗಳು ಹಾಕಿದ್ದಾರೆ ಬಕೆಟ್ಗೆ ಹಾಕ್ಬಿಟ್ಟು. ಫುಲ್ಲು ಎಲ್ಲಿ ದೀಪ ಹಚ್ಚೋರು ಇಲ್ಲೇ ಹಚ್ಚಿ ಇಲ್ಲಿಡ್ತಾರೆ ದೇವ್ರಿಗೆ ಬೆಳಗ್ಬಿಟ್ಟು. ಒಳಗೆ 12:45 ಕ್ಲೋಸು. ಇನ್ನೇನು 10 ಮಿನಿಟ್ಸಲ್ಲಿ ಒಳಗಡೆ ಬಂದಿದ್ದೀವಿ. ಕ್ಲೋಸ್ ಮಾಡಿದ್ರು ಒಳಗಡೆ. ಹಾಗೆ ಈ ಮಂದಿರ ನೋಡೋದಕ್ಕೆ ನಿಮಗೆ ಟಿಬೆಟಿಯನ್ಸ್ ಥರ ಕಾಣಿಸುತ್ತೆ, ಬಟ್ ಇದು ಧ್ಯಾನ ಮಂದಿರ. ಇಲ್ಲಿ ಧ್ಯಾನ ಮತ್ತು ಯೋಗ ಕೂಡ ಇದೆ. ಬೇರೆ ದೇಶದವರು ಅಂದರೆ ಇಂಗ್ಲೆಂಡು, ಅರ್ಜೆಂಟೇನಿಯಾ, ಚೈನಾದಿಂದನೂ ಕೂಡ ಇಲ್ಲಿ ಬಂದು ಧ್ಯಾನಗಳನ್ನ ಕಲಿತು ಮತ್ತು ಯೋಗಗಳನ್ನ ಕಲಿತು ಹೋಗಿದ್ದಾರೆ. ಸೊ ಒಳಗಡೆ ತುಂಬ ಯೂನಿಕ್ ಆಗಿದೆಯಂತೆ, ಬಟ್ ನಮಗೆ ನೋಡೋಕ್ಕಾಗಲಿಲ್ಲ. ತಾನು ಹೋಗ್ತಾ ಇದ್ದೀನಿ. ಸಕ್ಕತ್ತಾಗಿದೆ, ಬಟ್ ಕ್ಲೋಸ್ ಆಗಿದೆ ಡೋರ್ ಅನ್ನೋದೊಂದೇ ಬೇಜಾರು. ಬಟ್ ತುಂಬ ಚೆನ್ನಾಗಿದೆ, ಒಂದೊಂದು ಥರ ಇದೆ ಇಲ್ಲಿ. ಬನ್ನಿ ಯಾವಾಗಲಾದ್ರೂ. ನಾವು ಒಳಗಡೆ ನೋಡ್ಕೊಂಬಂದಂತಹ ದಶಾವತಾರ ಜ್ಯೋತಿರ್ಲಿಂಗಗಳು ಒರಿಜಿನಲ್ ಪ್ಲೇಸ್ ಎಲ್ಲಿದೆ ಅಂತಂದರೆ ಸೌತ್ ಇಂಡಿಯಾದಲ್ಲಿ ಆಂಧ್ರ ಪ್ರದೇಶದಲ್ಲಿ ಶ್ರೀ ಮಲ್ಲಿಕಾರ್ಜುನ, ತಮಿಳ್ನಾಡಿನಲ್ಲಿ ಶ್ರೀ ರಾಮೇಶ್ವರ. ಇನ್ನು ಉಳಿದಂತಹ 10 ಜ್ಯೋತಿರ್ಲಿಂಗಗಳು ನಾವು ನಾರ್ತಲ್ಲಿ ನೋಡಬಹುದು. ಶ್ರೀ ಮಹಾಕಾಳೇಶ್ವರ, ಓಂಕಾರೇಶ್ವರ, ವಿದ್ಯಾನಾಥೇಶ್ವರ, ಸೋಮನಾಥೇಶ್ವರ, ನಾಗನಾಥೇಶ್ವರ, ಭೀಮಶಂಕರ, ತ್ರಯಂಬಕೇಶ್ವರ, ಗ್ರೀಷ್ಮೇಶ್ವರ, ವಿಶ್ವನಾಥೇಶ್ವರ, ಶ್ರೀ ಕೇದಾರನಾಥೇಶ್ವರ. ಹೋಗಬೇಕು ಊಟಕ್ಕೆ. ಈಗ ಊಟಕ್ಕೆ ಹೋಗಿ ಊಟ ಮಾಡ್ಕೊಳ್ಳೋಣ. ಒಳಗಡೆ ತೋರ್ಸೋಕ್ಕಾಗಿಲ್ಲ, ಕರೆಕ್ಟಾಗಿ ಏನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲೇ ಇಲ್ಲ ನಾನು ಇವಾಗ. ಬಟ್ ಸಖತ್ತಾಗಿದೆ ದೇವಸ್ಥಾನ. ಒಂದ್ಸರಿ ಬಂದು ಓಂಕಾರೇಶ್ವರ ಹಿಲ್ಸ್ ಅಂತ ಹಾಕಿ ನಮ್ಮ ಮನೆಯಿಂದ ಮೇ ಬಿ 120 ಕಿಲೋಮೀಟರ್ ಏನೋ ಆಯ್ತು ಅನ್ಸುತ್ತೆ ಅಷ್ಟೇ. ದೊಸು ಇದೆ ಕೋಡ್ ನೋಡಿ. ಜ್ಯೋತಿರ್ಲಿಂಗಗಳು ಒಂದೇ ಪ್ರತಿಷ್ಠಾಪನೆ ಆಗಿದೆ. ಹಾಗೆ ಇಲ್ಲಿ ಪ್ರತಿಯೊಂದು ಜ್ಯೋತಿರ್ಲಿಂಗಕ್ಕೂ ತನ್ನದೇ ಆದಂತಹ ಗರ್ಭಗುಡಿ ಇದೆ. ಮತ್ತೆ ಇದು ಎಲ್ಲ ಜ್ಯೋತಿರ್ಲಿಂಗಗಳು ಈಸ್ಟ್ ಫೇಸಿಂಗ್ ಅಲ್ಲ. ಇದು ತುಂಬಾ ವಿಶೇಷ ಅಂತ ಹೇಳ್ತಾರೆ. ಇಲ್ಲಿ ಊಟ ಆಯಿತು, ಊಟ ಚೆನ್ನಾಗಿತ್ತು. ಸೊ ಈಗ ಸಾರಿನ ಸೌತೆ ಸಾಂಬಾರು ಅಂತ ಹೇಳ್ತಾರಲ್ಲ, ಅದು ಚೆನ್ನಾಗಿತ್ತು ಊಟ. ಈಗ ಊಟ ಮಾಡ್ಕೊಂಡು ಮನೆಗೆ ಹೋಗೋದಾ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತೀನಿ. ಸ್ವಲ್ಪ ಹೊತ್ತು ಇಲ್ಲೇ ಕೂರೋಣ ಅಂತ ಇದ್ದೇನೋ. ಒಂದ್ಸರಿ ಇಲ್ಲಿಗೆ ಬಂದಿದ್ದೆ. ಯಾವಾಗ ಬಂದಿದ್ದೆ? ಅಂದ ಕಾಲದಲ್ಲಿ. ಅದಕ್ಕೆ ಇವಾಗ ಕರ್ಕೊಂಡ ಅಂದ ಕಾಲದಲ್ಲಿ ಅವಾಗ ಬಂದಿತ್ತು. ನಾನು ಡಾಕ್ಟ್ರ್ ಬಂದಿದ್ದ. ಕೂತಿದ್ದು. ಇವಾಗ ಹೊರಡೋಣ. ಇಲ್ಲೋ ಒಂದು ಮಾಲ್ ಇದೆ, ಹಂಗೆ ಇನ್ನೊಂದು ಸ್ವಲ್ಪ ಏನಾದರೂ ತಿನ್ಕೊಂಡು ಪಾಪಗೆ ಆಟ ಆಡಿಸ್ಕೊಂಡು ಹೊರಡೋಣ ಅಂತ ಹೊರಟಿದ್ವಿ. ಸೊ ಬನ್ನಿ, ಚೆನ್ನಾಗಿತ್ತು ಇವತ್ತಿನ ದಿನ ಆ್ಯಕ್ಚುಲಿ. ಯಾವಾಗಲೂ ನೋಡಿದ್ರೆ ಎಲ್ಲಿಂದನೂ ಬಂದಂಗಾಯ್ತು. ಇಲ್ಲೇ ಐತಲ್ಲ ಅದು ಅವ್ರು ಕೊಟ್ಟಿದ್ದು. ನಾವು ಮೆಟ್ಲತ್ಕೊ ಬಂದ್ವಲ್ಲ, ಅದಕ್ಕೆ ತ್ರಿಶೂಲ ಹೆಂಗೆ ಕಾಣಿಸ್ತದೆ ಅಲ್ವಾ. ಇದು ಇವಾಗ ಕನ್ಸ್ಟ್ರಕ್ಷನ್ ಆಗ್ತಿರೋದ ಈ ಕಡೆದು. ಅದೇನು ದೇವಸ್ಥಾನ? ನಾನಂತೂ ಇವತ್ತಿನ ದಿನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು. ಅದು ಸುತ್ತ ಗ್ರೀನರಿ, ಒಳ್ಳೆ ಗಾಳಿ, ನೆಮ್ಮದಿ ಅಂತ ಅನ್ನಿಸ್ತು. ಊಟನೂ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಊಟ ಮಾಡಿಕೊಂಡ್ವು. ಮತ್ತು ಎಲ್ಲಾದರೂ ಆಚೆ ಹೋಗೋಣ, ಇನ್ನೂ ಟೈಮ್ ಇತ್ತಲ್ಲ ಅಂದ್ಕೊಂಡು ಪಾಪುಗೆ ಆಟ ಆಡ್ಸೋಣ ಅಂತ ಹೇಳಿ ಮಾಲ್ಗೆ ಹೋದ್ವು.
ಹಾಗೆ ಇನ್ನೊಂದು ಹೇಳೋಣ ಅಂತ ಅಂದ್ಕೊಂಡೆ, ನಾನಲ್ಲಿ ಏನು ಓದಿದೆ ಅಥವಾ ಏನು ಯಾರ ಹತ್ರ ಹೇಳಿಸ್ಕೊಂಡೆ ಆ ವಿಚಾರನ ನಾನು ನಿಮ್ಮ ಹತ್ರ ಇಲ್ಲಿ ದೇವಸ್ಥಾನದ ಬಗ್ಗೆ ಶೇರ್ ಮಾಡಿದ್ದೀನಿ ಮತ್ತು ಹಂಚ್ಕೊಂಡಿದ್ದೀನಿ. ಏನಾದರೂ ಇದರಲ್ಲಿ ಮಿಸ್ಟೇಕ್ ಇದ್ದರೆ ಅಥವಾ ನಾನೇನಾದ್ರು ತಪ್ಪಾಗಿ ಹೇಳಿದರೆ ಅದನ್ನು ಕ್ಷಮಿಸಿ. ನನಗೆ ತಿಳಿದಿದ್ದ ಮಟ್ಟಿಗೆ ನಾನು ಹೇಳಿದ್ದೀನಿ ಅಷ್ಟೇ. ಸೊ ಇದು ಬಂದುಬಿಟ್ಟು ಮಾಲಿಗೆ ಬಂದ್ವಲ್ವಾ, ನಾನು ಬಂದ ತಕ್ಷಣ ಇದು ಮ್ಯೂಸಿಯಂ ಏನು ಅಂತ ಅಂದ್ಕೊಂಡು ಇನ್ಕ್ಲೂಡಿಂಗ್ ಸಾಫ್ಟ್ ಇರುತ್ತೆ ಆ್ಯಂಡ್ 2 ರೈಡ್ಸ್ ಇರುತ್ತೆ, ಏನು ಬೇಕಾದ್ರೂ ಗೇಮ್ಸ್ ಆಡ್ಬೋದು. ಸೊ ಅದಕ್ಕಿಂತ ಬೆನಿಫಿಟ್ ಆಫ್ ನೀವು ಮೆಂಬರ್ಶಿಪ್ ತೊಗೊಂಡ್ರೆ 200 rupees per hour ರಿಟರ್ನ್ ಆಗುತ್ತೆ. ಟೋಟಲ್ 10 hours 1 year ವ್ಯಾಲಿಡಿಟಿ ಕೂಡ ಕೊಡ್ತಾ ಇದ್ದೀವಿ. 1 month 1 year. ಹೌದು. ಬೇಡ ಅನ್ಸುತ್ತೆ, ನಮ್ಮ ಅತ್ತಿ ಕಡೆ ಬರೋದೇ ಡೌಟು, ತುಂಬ ದೂರ ನಾವು ಬಂದಿರೋದು ಅದಕ್ಕೆ. ತಗೊಂಬಿಡು 500 ರೂಪಾಯಿಗೆ. ಹಾಗೆ ಇಲ್ಲಿ ರಿಸೆಪ್ಷನಿಸ್ಟ್ರನ್ನ ವಿಚಾರಿಸಿದಾಗ 1 ಇಯರ್ಗೆ 2000ನ ಮಾಡಿಕೊಂಡ್ರೆ ಯಾವಾಗ ಬಂದರೂ 200 ಆಗುತ್ತೆ ಅಂತ ಹೇಳಿದ್ರು. ಮೆಂಬರ್ಶಿಪ್ ಮಾಡಿಕೊಂಡ್ರೆ ನಾವು ಮೆಂಬರ್ಶಿಪ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಇಲ್ಲಿಗೆ ಬರಲ್ಲ, ನಮಗೆ ಓರಿಯನ್ ಮಾಲು ಮತ್ತು ಮಂತ್ರಿ ಮಾಲ್ ಹತ್ರ ಇದೆ. ಸೊ ಹಾಗಾಗಿ ನಾವು 500 ಕೊಟ್ಟು 1 ಅವರ್ಗೆ ಪಾಪುನ ಆಟ ಆಡಿಸಿದ್ವು. ನನಗಂತೂ ಈ ವಿಡಿಯೋ ಮಾಡಬೇಕಾದ್ರೆ ಸಖತ್ ಕಷ್ಟನೇ ಆಯಿತು. ಅಂದರೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಏನೋ ಪ್ರಾಬ್ಲಮ್ ಆಗ್ತಾಯಿತ್ತು, ವಾಯ್ಸ್ ಓವರ್ ಕೊಡಬೇಕಾದ್ರೆ ಅದು ಏನು ಅಂತ ಗೊತ್ತಿಲ್ಲ. ಇಟ್ಸ್ ಓಕೆ. ನಾನಿಲ್ಲಿ ಯೂನಿಕಾಗಿ ನೋಡಿದ್ದು ರಾಗಿನ ಇಲ್ಲಿ ಹಾಕಿದ್ರು ಆಟ ಆಡೋದಕ್ಕೆ ಮಕ್ಳುಗಳಿಗೆ. ಒಂದು 4-5 ಚೀಲನೇ ಇತ್ತು ಅಂತ ಹೇಳ್ಬೋದು. ಇದೊಂಥರ ಯೂನಿಕ್ ಅಂತ ಹೇಳ್ಬೋದು. ಅವನ ಜೊತೆ ನಾನು ಕೂತ್ಕೊಂಡು ಆಟ ಆಡಿದೆ. ಮಕ್ಳ ಜೊತೆ ಮಕ್ಕಳಾಗೋದ್ರಲ್ಲಿ ತುಂಬ ಖುಷಿ ಇತ್ತು ನನಗೆ. ಎಷ್ಟೋ ದಿನದ ಮೇಲೆ ಈ ಥರ ಎಲ್ಲ ಆಟ ಆಡಿದ್ದು ಅವನ ಜೊತೆ ಸೇರಿಕೊಂಡು ಅವನು ಎಂಜಾಯ್ ಮಾಡಿ ಹಾಕೋಕಂದ. ಈ ಪಪ್ಪಲ್ಲಿ ಕರೆಂಟ್ ಇದೆಯಂತೆ, ಕೊಡಿ ಒಂದು ಯಾವುದಾದ್ರೂ ಈ ಕಡೆಗೆ. ಚಿನ್ನಿ ಕರೆಂಟ್ ಇದೆ, ಸೈಡಿಗೆ ಬನ್ನಿ, ಅವ್ರು ಕೊಡ್ತಾರೆ. ಮ್ಯಾಮ್ ನೀವೇ ಓಡಿಸಲ್ವಾ, ಅವರೇ ಓಡಿಸ್ಕೋಬೇಕಾ, ಹೆಂಗೆ? ಫೈನಲ್ ಅವ್ನು ಬೈಕ್ ರೈಡ್ನ ಮಾಡಲ್ಲ ಅಂತ ಹೇಳ್ತಾ ಇದ್ದ. ನಾನು ದುಡ್ಡು ಕೊಟ್ಟಾಗಿದೆ, ಬಾ ಮಾಡು ಅಂತ ಹೇಳಿ ಅವನಿಗೆ ಮಾಡಿಸಿದ್ವು. ಜಗ್ಗಿ ಜಗ್ಗಿ ತಾತ ಮಕ್ಕಳಾಗೈತೆ ನೋಡು, ಮಕ್ಕಳಾಗಿದೆ ತಾತ. ಮಕ್ಕಳು ಎಷ್ಟು ಜೋಶಲ್ಲಿ ಆಡಿಲ್ಲ. ಇಲ್ಲಿ ರೆಸ್ಟೋರೆಂಟ್ ಮುಂದೆ ಒಂದು ಕುದುರೆ ಕೂಡ ಇಟ್ಟಿದ್ರು, ಅದ್ರ ಮೇಲೆ ಅವನು ಆಟ ಆಡ್ದ. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಇದೇ ಮಾಲಲ್ಲಿ ಒಂದು ಊಟದಿದೆ ಸ್ಪೆಷಲ್, ತೋರಿಸ್ತೀನಿ ಯಾವ ಥರ ಇದೆ ಅಂತ. ನಾನು ನೋಡಿದಂತಹ ಯುನಿಕ್ ಆಗಿರುವಂತಹ ಒಂದು ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ನನಗೆ ಇಲ್ಲಿ ಇಷ್ಟ ಆಗಿದ್ದೆ ಏನು ಗೊತ್ತಾ, ನಮಗೆ ಊಟನ ಟ್ರೈನ್ ತೊಗೊಬಂದು ಕೊಡುತ್ತೆ. ಇದು ನನಗೆ ತುಂಬಾ ಇಷ್ಟ ಆಯಿತು. ಒಂದೊಂದು ಜಂಕ್ಷನ್ಗೂ ಒಂದೊಂದು ಹೆಸರನ್ನ ಇಟ್ಟಿದ್ದಾರೆ. ನಮ್ಮದು ಬಂದ್ಬಿಟ್ಟು ಶ್ರಾವಣ ಬೆಳಗೊಳ ಅಂತ. ಸೊ ನಾನಂತೂ ಯಾವಾಗ ಟ್ರೈನ್ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಇಲ್ಲಿ ನಾನು ಯಾವಾಗಲೂ ಒಂದು ಸೂಪ್ ಆರ್ಡ್ರ್ ಮಾಡಿದ್ದೆ, ಆಲ್ಮೋಸ್ಟ್ ಒಂದೆಷ್ಟೋ ದಿನ ಆಯಿತು. ಆ ನೇಮೇ ಬರ್ತಾ ಇಲ್ಲ, ಬೇರೆ ಸೂಪ್ ಹೆಸರೆಲ್ಲ ಬರ್ತಾ ಇದೆ. ಅದೇನು ಅಂತ ಜಗ್ಗಿನ ಕೇಳ್ತಾ ಇದ್ದೆ, ಅವ್ರು ರೇಗಿಸ್ತಾ ಇದ್ರು. ನನಗೂ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಗೆ ಬಂದ್ಬಿಟ್ಟು ಶ್ರಾವಣ ಬೆಳಗೊಳ ಸ್ಟಾಪ್, ಅಲ್ಲಿ ಅರಸೀಕೆರೆ ಜಂಕ್ಷನ್, ಇಲ್ಲಿ ದೇವನಹಳ್ಳಿ ಜಂಕ್ಷನ್. ಈ ಜಂಕ್ಷನ್ಗಳು ತೋರಿಸ್ತಾ ಇದ್ದೀವಿ ಎಷ್ಟು ಜಂಕ್ಷನ್ ಇದ್ದಾವೆ. ಫೈನಲಿ ನಾನು ನೆನಪಿಸ್ಕೊಂಡು ಆರ್ಡ್ರ್ ಮಾಡಿದಂತಹ ಸೂಪ್ ಬಂತು. ಆಮೇಲೆ ಒಂದಿಷ್ಟು ಬೇರೆ ಬೇರೆ ಥರ ವೆರೈಟಿ ಜ್ಯೂಸ್ಗಳನ್ನ ಟ್ರೈ ಮಾಡಿದ್ವು. ಫೈನಲಿ ನಾನು ವೆಯ್ಟ್ ಮಾಡ್ತಿದ್ದಂತಹ ನಮ್ಮ ಟ್ರೈನ್ ಬರ್ತಾ ಇದೆ ನಮ್ಮ ಜಂಕ್ಷನ್ಗೆ. ಸೊ ಬಂದಮೇಲೆ ಏನೇನು ಬಂದಿದೆ ಅದೆಲ್ಲ ಇಳಿಸ್ಕೊಬೇಕು ಮತ್ತು ಅದನ್ನು ಹಂಗೆ ಕಳಿಸ್ಬಿಡ್ಬೇಕು ಟ್ರೈನ್ನ. ಸೊ ಅಲ್ಲಿ ಅವರೇ ಸರ್ವ್ ಮಾಡ್ತಾರೆ ನಮಗೆ. ಒಂಥರ ಖುಷಿ ಆಯಿತು ನನಗೆ. ಆಮೇಲೆ ಅಲ್ಲಲ್ಲೇ ಹೋಗ್ತಾ ಇರುತ್ತೆ ಅಕ್ಕಪಕ್ಕದಲ್ಲೇ ವ್ಯೂ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ನೀಟಾಗಿ ಮನೆ ಕಡೆ ಹೊರಟು ಮನೆಗೆ ಹೋಗೋ ಒಳಗೆ ಫುಲ್ ಮಳೆನೂ ಚೆನ್ನಾಗಿತ್ತು. ಒಂಥರ ಎಲ್ರಿಗೂ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮನೆ ಮಗಳು ಮೇಘನನ್ನು ಬೆಳೆಸಿ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ನೋಡೋ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೆ ಹಂಗಾಗಿತ್ತೆ. Thank you.